ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಹಸ್ಬೆಂಡ್ ಬಂದಾದ್ಮೇಲೆ ನನ್ನ ಮಗನ ನಾಮಕರಣ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ವಿ. 11 ಮಂತಲ್ಲೇ ಮಾಡಬೇಕಿತ್ತು, ಅವ್ರು ಇರಲಿಲ್ಲ. ಹಾಗಾಗಿ 12th ಮಂತಿಗೆ ಪೋಸ್ಟ್ಪೋನ್ ಮಾಡಿದ್ದೀವಿ. ಈಗ ಒಂದು ಜುಲೈ ಮಂತಲ್ಲೇ ಬರ್ತ್ಡೇನೂ ಇರೋದ್ರಿಂದ ಬರ್ಡೇಗಿಂತ ಮುಂಚೆನೇ ನಾಮಕರಣ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಾಳೆಗೆ ಡೇಟ್ ಫಿಕ್ಸ್ ಆಗಿದೆ. ಸೊ ನಾಳೆ ನನ್ನ ಮಗನ ನಾಮಕರಣ ಇರೋದ್ರಿಂದ ಪ್ರಿಪ್ರೇಷನ್ಸ್ ಎಲ್ಲ ಇವತ್ತೇ ಸ್ಟಾರ್ಟ್ ಆಗ್ತಾ ಇದೆ. ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿದೆ ಅಂದರೆ, ನಾನು ಒಂದು 15 ಡೇಸ್ ಮುಂಚೆನೇ ಬಂದಿದ್ನಲ್ಲ ಚಿಂತಾಮಣಿಗೆ, ಅವಾಗಿಂದನೇ ಪ್ರಿಪ್ರೇಷನ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಅವ್ರು ಬರೋಕ್ಕಿಂತ ಮುಂಚೆನೇ ಎಲ್ಲಾವುದು ರೆಡಿ ಇರಬೇಕು ಅಂತ. ಪಾರ್ಟಿ ಹಾಲ್ ನೋಡೋದಾಗಿರ್ಬೋದು, ಕೇಟ್ರಿಂಗ್ ಅವ್ರಿಗಾಗಿರ್ಬೋದು, ಅವ್ನ ಕಾಸ್ಟ್ಯೂಮ್ ಡ್ರೆಸ್ ಎಲ್ಲ ಡಿಸೈನ್ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದೂ ಮಾಡಿಸಿಟ್ಕೊಂಡಿದ್ದೀನಿ. ಇನ್ನೇನೇನು ಉಳಿದಿರುವಂಥ ಕೆಲಸಗಳನ್ನೆಲ್ಲ ಇವತ್ತು ಮುಗಿಸ್ಕೊಳ್ತಾ ಇದ್ದೀವಿ. ಇನ್ನು ನಾಳೆನೇ ಫಂಕ್ಷನ್ ಇರೋದ್ರಿಂದ ಬರೋರೆಲ್ಲರೂ ಬರ್ತಾ ಇದ್ದಾರೆ. ಗಂಡು ಮಕ್ಳದ್ದು ಅಷ್ಟೊಂದು ಏನು ಪ್ರಿಪ್ರೇಷನ್ಸ್ ಇರಲ್ಲ, ನಮ್ದು ಹೆಣ್ಮಕ್ಳದ್ದು ಗೊತ್ತಲ್ಲ, ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸು, ಅದಕ್ಕೆ ಮ್ಯಾಚಿಂಗ್ ಬಳೆ. ಇನ್ನು ನಾನು ನಿನ್ನೆ ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ಬಂದೆ. ಫಂಕ್ಷನ್ ಯಾರದೇ ಇರ್ಬೋದು, ಮೇಯ್ನ್ ರೆಡಿ ಆಗೋದು ನಾವೇ ಅಲ್ವಾ. ಹಾಗಾಗಿ ನಮ್ದೆಲ್ಲ ಏನಿದೆ ಫಸ್ಟ್ ಇಂಪಾರ್ಟೆಂಟ್, ಅವನ್ನೆಲ್ಲ ನೋಡ್ಕೊಳ್ಬೇಕು. ಇನ್ನು ಲಾಸ್ಟ್ ಟೈಮ್ ನನ್ನ ಸೀಮಂತಕ್ಕೆ ಯಾರು ಮೇಕಪ್ ಮಾಡಿದ್ರು, ಸೌಮ್ಯಕ್ಕ, ಅವ್ರಿಗೇನೆ ಹೇಳಿದ್ದೀನಿ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬಿಟ್ಟು. ಜೊತೆಗೆ ಚಿಂತಾಮಣಿಯಲ್ಲಿ ನನಗೆ ಚೆನ್ನಾಗಿ ಗೊತ್ತಿರೋದು ಅವರೇನೆ. ಸೊ ಮೇಕಪ್ಪಿಗೆಲ್ಲ ಹೇಳಿ ಒಪ್ಪಿಸಿ ಬಂದಿದ್ದೀನಿ. ನಾಳೆ ಬೆಳಗ್ಗೆ ಬಂದಮೇಲೆ ಇನ್ನು ಫಂಕ್ಷನ್ಗೆ ಏನೇನು ಬೇಕೋ ಅದೆಲ್ಲ ರೆಡಿ ಆಗುತ್ತೆ. ಅದಕ್ಕಿಂತ ಮುಂಚಿನ ಪ್ರಿಪ್ರೇಷನ್ಸ್ ಏನಿದಾವೋ ಅದು ಇವತ್ತು ಸ್ಟಾರ್ಟ್ ಆಗುತ್ತೆ. ನನ್ನ ತಮ್ಮ ತಂಗಿ ಎಲ್ಲ ಬ್ಯಾಂಗ್ಳೂರಿಂದ ಬರ್ತಿದ್ದಾರೆ. ಇನ್ನು ಅಮ್ಮ ಪ್ರತಿ ಅವರೆಲ್ಲರೂ ಊರಿಂದ ಬರ್ತಾ ಇದ್ದಾರೆ. ಸೊ ಇಂಪಾರ್ಟೆಂಟ್ ಯಾರ್ಯಾರು ಬರಬೇಕು ಅವರೆಲ್ಲ ಇವತ್ತೇನೆ ಬರ್ತಾ ಇದ್ದಾರೆ. ಸೊ ಪ್ರಿಪ್ರೇಷನ್ಸ್ ಎಲ್ಲ ಯಾವ್ಯಾವ ರೀತಿ ಇರುತ್ತೆ ಅಂತ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಪ್ರಿಪ್ರೇಷನ್ ನ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಫಂಕ್ಷನ್ ಎಲ್ಲಿ ಮಾಡೋದು ಅಂತ. ಸೊ ಯಂಗ್ ಸ್ಕೈ ಫ್ಯಾಮಿಲಿ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ನೋಡ್ಕೊಂಡು ಹೋಗೋಣ ಹೇಗಿದೆ ಅಂತ ಬಂದಿದೀವಿ. ಇದು ಚಿಂತಾಮಣಿಯಿಂದ ಒಂದು 3 ಕಿಲೋಮೀಟರ್ಸ್ ದೂರದಲ್ಲಿದೆ, ಹೊಸದಾಗಿ ಓಪನ್ ಆಗಿದೆ. ಜೊತೆಗೆ ತುಂಬಾ ಚೆನ್ನಾಗಿ ಕೂಡ ಇದೆ. ರೂಮ್ಸ್ ಎಲ್ಲ ಕೂಡ ಅವೈಲಬಲ್ ಇದೆ. ಫಂಕ್ಷನ್ ಹಾಲ್ ಯಾವ ರೀತಿ ಇದೆ ಅನ್ನೋದನ್ನ ಫಸ್ಟ್ ನೋಡ್ಬಿಡೋಣ, ಯಾಕೆಂದ್ರೆ ಮೇನ್ ಬೇಕಾಗಿರೋದು ಅದೇನೆ. ಒಳಗಡೆ ಬಂದ್ವಿ, ಸ್ಟೇಜ್ ಎಲ್ಲ ತುಂಬಾ ದೊಡ್ಡದಾಗಿನೇ ಇದೆ. ಸೊ ಫಂಕ್ಷನ್ ಹಾಲ್ ಓಕೆ ಅಂತ ಅನ್ನಿಸ್ತು. ನೋಡಿ, ಸ್ಟೆಪ್ಸ್ 2 ಕಡೆ ಇರೋದ್ರಿಂದ ಒಂದ್ ಕಡೆ ಹತ್ತೋದು, ಒಂದ್ ಕಡೆ ಇಳಿಯೋದು ಅಂತ ಆಯ್ತು. ಇನ್ನು ನಮಗ್ ಬೇಕಾಗಿದ್ದು ಮಿನಿಮಮ್ 250 ಇಂದ 300 ಮೆಂಬರ್ಸ್ ಹಿಡಿಸೋಂತ ಹಾಲು. ಸೊ ಚೇರ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡೋದ್ರಿಂದ ಹಾಲು ಕೂಡ ತುಂಬಾನೇ ದೊಡ್ಡದಾಗಿದೆ, ಓಕೆ ಅಂತ ಅನಿಸ್ತು. ಇನ್ನು ಊಟಕ್ಕೆಲ್ಲ ಕೆಳಗಡೆ ಪಾರ್ಕಿಂಗ್ ಏರಿಯಾ ಏನಿದೆ, ಇಲ್ಲೆಲ್ಲ ಚೇರ್ಸ್ ಟೇಬಲ್ಸ್ ಹಾಕಿ ಅರೇಂಜ್ ಮಾಡ್ಕೊಡ್ತೀವಿ ಅಂದ್ರು. ಇನ್ನು ಬಂದವ್ರಿಗೆ ರೆಡಿ ಆಗೋದಕ್ಕಾಗಿ, ರೆಸ್ಟ್ ಮಾಡೋದಕ್ಕಾಗ್ಲಿ ರೂಮ್ ಅನ್ನ ನೋಡಿದಾಗ ತುಂಬಾನೇ ದೊಡ್ಡದಾಗಿತ್ತು. ಈ ರೀತಿ 2 ಬೆಡ್ ಇರುವಂತ ದೊಡ್ಡದಾಗಿರುವಂತ ರೂಮ್ ಅನ್ನ ತೋರಿಸಿದ್ರು. 3000 ರುಪೀಸ್ ಒಂದ್ ರೂಮ್ಗೆ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ಇದನ್ನ ಫಿಕ್ಸ್ ಮಾಡಿದೀವಿ. ಒಟ್ನಲ್ಲಿ ಪಾರ್ಟಿ ಹಾಲು, ರೂಮು ಎಲ್ಲದೂ ಓಕೆ ಆಗಿ ಇದನ್ನ ಫಿಕ್ಸ್ ಮಾಡಿದೀವಿ. ಅದಾದ್ಮೇಲೆ ನಮ್ಮ ಅತ್ತೆ ಮಾವ ಬ್ಯಾಂಗ್ಳೂರ್ಗೂ ಹೋಗಿ ಬಂದವ್ರಿಗೆ ಏನ್ ಕೊಡೋದು ಅಂತ ಸೆಲೆಕ್ಟ್ ಮಾಡಿ ಅವ್ರಿಗೆ ಪಾರ್ಸೆಲ್ ಮಾಡೋದಕ್ಕೆ ಹೇಳಿದ್ರು. ಸೊ ಅದಿವತ್ತು ಮನೆಗೆ ಬಂದಿದೆ. ಏನನ್ನ ತಗೊಂಡ್ಬಂದಿದೀವಿ ಅಂತ ನೋಡೋಣ. ಬಾಕ್ಸ್ ಅನ್ನ ಕೊಡೋಣ ಅಂತ ಹೇಳಿ, ನನ್ಗೇನಂದ್ರೆ ನಾಮಕರಣ ಮಾಡ್ತಿರೋದ್ರಿಂದ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ತರ ಕೊಟ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ವಿ. ಇದು ಒಂಥರ ಹಾಟ್ ಬಾಕ್ಸ್ ತರನೂ ಇದೆ, ಟಿಫಿನ್ ಬಾಕ್ಸ್ ತರನೂ ಇದೆ. ನೋಡಿದ್ರೆ ಇದಕ್ಕೊಂದು ಪುಟಾಣಿ ಹ್ಯಾಂಡಲ್ ಕೂಡ ಇದೆ. ಸೊ ಬಾಕ್ಸ್ ಅಂತೂ ನನ್ಗೆ ಇಷ್ಟ ಆಯ್ತು. ಬಂದಿರೋರ್ಗೆಲ್ಲರಿಗೂ ಕೊಡೋದಕ್ಕೆ ಅಂತ ಹೇಳಿ ರಿಟರ್ನ್ ಗಿಫ್ಟ್ ಅನ್ಬಿಟ್ಟು ಈ ಒಂದು ಬಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಬಂದಿರುವಂತ ಎಲ್ಲಾ ಬಾಕ್ಸ್ ಕೂಡ ಬ್ಲೂ ಕಲರ್ ಅಲ್ಲೇನೆ ಇದಾವೆ. ಇವತ್ತಿನ ಕೆಲಸ ಶುರುವಾಗಿದ್ದು ತೋರಣ ಚೇಂಜ್ ಮಾಡೋದ್ರಿಂದ. ಸೊ ಬಾಗ್ಲಿಗೆ ತೋರಣ ಎಲ್ಲ ಹಾಕಿ ರೆಡಿ ಮಾಡಿದೀನಿ. ಅದಾದ್ಮೇಲೆ ಪೂಜೆಗೆ ಬೇಕಾಗಿರುವಂತ ಕೆಲವೊಂದು ಐಟಮ್ಸ್ ಅನ್ನ ತರೋದಕ್ಕೆ ಅಂತ ಹೋಗ್ತಾ ಇದ್ವಿ. ಐರಾ ಮನೆಯಲ್ಲೇ ಉಳ್ಕೊಂಡಿದ್ಲು, ಪಾಪು ಮಲ್ಗಿದ್ದ. ಎಷ್ಟೊಂದ್ ದಿನ ಆದ್ಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಕಾರಲ್ಲಿ ಹೋಗ್ತಾ ಇದ್ದಿದ್ದು. ಏನೋ ಒಂಥರ ಖುಷಿ ಆಗ್ತಾ ಇತ್ತು. 5 ವರ್ಷ ಮುಂಚೆ ಈ ರೀತಿ ಓಡಾಡಿದ್ದು, ಅದಾದ್ಮೇಲೆ ಯಾವಾಗ್ಲೂ ಮಕ್ಳನ್ನ ಕರ್ಕೊಂಡು ಹೋಗಿದ್ದೆ ಆಗ್ತಾ ಇತ್ತು. ಫುಲ್ ಫ್ರೀ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದು ಮೋರ್ಗೆ. ಪೂಜೆಗೆ ಬೇಕಾಗಿದ್ದಂತ ಐಟಮ್ಸ್ನೆಲ್ಲ ಅವ್ರು ಲಿಸ್ಟ್ ಕಳಿಸಿದ್ರು. ಸೊ ಅದನ್ನ ತಗೊಂಡೋಗೋದಕ್ಕೆ ಅಂತ ಬಂದಿದೀವಿ. ರೈಸು, ಕೆಲವೊಂದೊಂದು ಐಟಮ್ಸ್ ಎಲ್ಲ ಅದನ್ನು ಇಲ್ಲಿ ಪರ್ಚೇಸ್ ಮಾಡಿ ಈಗ ಹೋದ್ವಿ. ಅಷ್ಟೊತ್ತಿಗೆ ಮನೆಗೆ ಆಲ್ರೆಡಿ ಕೆಲವು ರಿಲೇಟಿವ್ಸ್ ಎಲ್ಲ ಬಂದಿದ್ರು. ಇವರು ತಿರುಪತಿಯಲ್ಲಿರೋದು ನಮ್ಮ ಅತ್ತೆ ತಂಗಿಯವರ ದೊಡ್ಡ ಮಗಳು. ಹಾಗಾಗಿ ಅಲ್ಲಿ ಕಲ್ಯಾಣೋತ್ಸವ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿನ ಲಡ್ಡುವನ್ನ ತಗೊಂಡ್ ಬಂದಿದ್ರು. ಎಷ್ಟು ದಪ್ಪ ಇತ್ತು ಲಡ್ಡು ಅಂದ್ರೆ ನೋಡ್ರೇನೆ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಅತ್ತೆ ಮಾವಾಗ ಒಂದು, ನಮ್ಮಿಬ್ರಿಗೂ ಒಂದು ಅಂತ ಹೇಳಿ 2 ಲಡ್ಡು ತಗೊಂಡ್ಬಂದಿದ್ರು. ಪಾಪುನ ಮಲ್ಗಿಸ್ಬಿಟ್ಟು ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ಬಂದ್ ನೋಡಿದ್ರೆ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ರು. ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಯಾವ ರೀಲ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ಕುತ್ಕೊಂಡು ಇವರೆಲ್ಲ ಚರ್ಚೆ ಮಾಡ್ತಾ ಇದ್ರು. ಅದಾದ್ಮೇಲೆ ಕೆಲವೊಂದು ರೀಲ್ಸ್ ಸೆಲೆಕ್ಟ್ ಆಯ್ತು. ಅದಕ್ಕೆ ಪ್ರಾಕ್ಟೀಸ್ ಸೆಷನ್ ಬೇರೆ ನಡೀತಾ ಇದೆ ನೋಡಿ.
ಕಸಿನ್ಸ್ ಎಲ್ಲ ಜೊತೆನಲ್ಲಿ ಸೇರ್ಕೊಂಡಿದ್ರು ಅಂದ್ಬಿಟ್ಟು ಫುಲ್ ಫನ್ ಮೂಮೆಂಟ್ಸ್ ಇವೆಲ್ಲ. ಆ ರೀಲ್ಸ್ ಮಾಡೋಣ ಈ ರೀಲ್ಸ್ ಮಾಡೋಣ ಅಂತ ಸೆಲೆಕ್ಟ್ ಮಾಡೋದು, ಅದಕ್ಕೆ ಫಸ್ಟ್ ಪ್ರಾಕ್ಟೀಸ್ ಮಾಡೋದು, ಅದಾದ್ಮೇಲೆ ಫುಲ್ಲು ಟೇಕ್ಗೆ ಹೋಗೋದು. ಇವರಿಬ್ರು ಫಸ್ಟ್ ಪ್ರಾಕ್ಟೀಸ್ ಮಾಡಿ ಅವ್ರ ಅಮ್ಮಂಗೆ ಹೇಳ್ಕೊಡೋದು, ಆಮೇಲೆ ಅವರಿಬ್ರು ಫುಲ್ಲು ಟೇಕ್ ಹೋಗೋದು. ಹಾಗಾಗಿ ಕಡೆಗೆ ಪ್ರಾಕ್ಟೀಸ್ ಮಾಡಿ ಮಾಡಿ ಕೆಲವೊಂದು ರೀಲ್ಸ್ ಫೈನಲ್ ಆಗಿ ಓಕೆ ಆಗಿದೆ. ನೋಡಿ ಅಕ್ಕ ತಂಗಿ ಇಬ್ರು ಯಾವ ರೇಂಜ್ಗೆ ಡ್ಯಾನ್ಸ್ ಮಾಡ್ಕೊಂಡು ಫುಲ್ ರೀಲ್ಸ್ ಮಾಡ್ತಾ ಇದ್ದಾರೆ ಅಂತ. ಚೆನ್ನಾಗಿ ಬಂದಿತ್ತು ಎಲ್ಲ ರೀಲ್ಸೂ. ಇನ್ನು ಕೆಳಗಡೆ ಪ್ರಾಕ್ಟೀಸ್ ಮಾಡಿದ ಸಾಲದು ಅಂತ ಇವ್ರು 3 ಜನ ಮಾಡಿ ಮೇಲೆ ಬೇರೆ ಹೋಗಿದ್ದಾರೆ. ಅಲ್ಲೂ ಕೆಲವೊಂದೊಂದು ರೀಲ್ಸ್ನ ಪ್ರಾಕ್ಟೀಸ್ ಮಾಡಿಬಿಟ್ಟು ಹೋಗೋಣ ಅಂತ. ಅಕ್ಕಪಕ್ಕದ ಮನೆಯವರೆಲ್ಲ ನೋಡಿ ಏನು ಅನ್ಕೊಳ್ತಾ ಇದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರಂತೂ ಯಾರಿಗೂ ಕೇರ್ ಮಾಡ್ದಲೇ ಪ್ರಾಕ್ಟೀಸ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ತಾನೇ ಇದ್ರು. ಫೈನಲ್ ಆಗಿ ಕಮ್ಮಿ ಅಂದರೂ ಒಂದು 3-4 ರೀಲ್ಸ್ ಅಂತೂ ಆಗಿರುತ್ತೆ ಅವತ್ತು. ಇನ್ನು ನನ್ನ ತಮ್ಮ ತಂಗಿ ಬ್ಯಾಂಗ್ಳೂರಿಂದ ಮಧ್ಯಾಹ್ನ ಬಂದರು. ಬೆಳಗ್ಗೆಯಿಂದ ಹೊರಟು ಮಳೆ ಬರ್ತಿದೆ, ಅವನು ಹೊರಟಿಲ್ಲ ಇವಳು ಹೊರಟಿಲ್ಲ ಅಂತ ಒಬ್ಬರು ಮೇಲೊಬ್ಬರು ಹೇಳ್ಕೊಂಡು ಬೆಳಗ್ಗೆನೇ ಬರಬೇಕಾಗಿದ್ದವರು ಸಾಯಂಕಾಲ 4:15ಗೆ ಬಂದರು. ಇವನು ನನ್ನ ತಮ್ಮ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಇವಳು ನನ್ನ ತಂಗಿ, ಇವಳು ಬ್ಯಾಂಗ್ಳೂರಲ್ಲೇ ಇದ್ದಾಳೆ. ಟೈಮ್ ಪಾಸ್ಗೆ ಅಂತ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ರೆ ಇವರು ನಮ್ಮ ಮನೆಯಲ್ಲಿರೋ ಹಳೆ ಟೇಪ್ ರಿಕಾರ್ಡನ್ನು ರಿಪೇರಿ ಮಾಡ್ತೀನಿ ಅಂತ ಹೇಳಿ ಈ ಥರ ಎಲ್ಲ ತಕ್ಕೊಂಡು ಕೂತಿದ್ದಾರೆ. ಇನ್ನು ಉಳಿದಿರೋರೆಲ್ಲ ಕಸಿನ್ಸ್ ಬಂದಿದ್ರಲ್ಲ, ಅಪರೂಪಕ್ಕೆ ಒಟ್ಟಿಗೆ ಸೇರ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಮಾತಾಡ್ಕೊಳ್ತಾ ಕೂತ್ಕೊಂಡಿದ್ದಾರೆ. ನಾನು ಚಿಂತಾಮಣಿಗೆ ಬಂದಾಗಿಂದನೂ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ದೆ, ಬಟ್ ಹೋಗೋಕ್ಕಾಗೇ ಇರಲಿಲ್ಲ. ಒಂದೊಂದು ವೀಕಲ್ಲಿ ಒಂದೊಂದು ಕೆಲಸ ಬರ್ತಾ ಇತ್ತು. ಹೋಗಬೇಕು ಅಂದ್ಕೊಳ್ಳೋದು ಹಂಗೆ ಡ್ರಾಪ್ ಆಗ್ತಾ ಇತ್ತು. ಇವತ್ತು ಹೋಗಲೇಬೇಕು, ನಾಳೆ ಫಂಕ್ಷನ್ ಇರೋದ್ರಿಂದ ಫಸ್ಟು ಹೋಗಿ ದೇವಸ್ಥಾನದಲ್ಲಿ ಆಶೀರ್ವಾದ ತೊಗೊಂಬರ್ಬೇಕು ಅಂತ ಹೇಳಿ ಎಲ್ಲರೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಸ್ಯಾಟರ್ಡೆ ಆಗಿದ್ದರಿಂದ ಪೂಜೆನೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದ್ರೂ ನಮ್ಮಗಳ ಜೊತೆಯಲ್ಲಿ ದೇವರ ಆಶೀರ್ವಾದನೂ ತುಂಬಾ ಇಂಪಾರ್ಟೆಂಟು. ಜೊತೆಗೆ ಬಾಸ್ ಆಶೀರ್ವಾದ ಇಲ್ದಲೆ ಏನು ಮಾಡೋದಕ್ಕೂ ನನಗಂತೂ ಮನಸ್ಸಾಗಲ್ಲ. ದೇವಸ್ಥಾನದಿಂದ ಬಂದು ಕಸಿನ್ಸ್ ಎಲ್ಲರೂ ಚಾಟ್ಸ್ ತಿನ್ನೋದಕ್ಕೆ ಅಂತ ಹೋದ್ವಿ. ಸೊ ಮಸಾಲ ಪೂರಿ, ದಹಿ ಪೂರಿ, ಪಾನಿಪೂರಿ ಅಂತ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲದನ್ನು ಚೆನ್ನಾಗಿ ತಿನ್ಕೊಂಡು ಬಂದರು. ನನ್ನ ಮಗಳು ಮಸಾಲ ಪೂರಿ ತಿಂತಾ ಇದ್ದಾಳೆ. ಅದಾದಮೇಲೆ ಬೂಂದಿ ತೊಗೊಂಬಂದಿದ್ರು. ಇದು ಯಾಕೆ ಅಂದರೆ ಪ್ಯಾಕ್ ಮಾಡಿಬಿಟ್ಟು ಆ ಬಾಕ್ಸ್ ಒಳಗಡೆ ತುಂಬೋದಕ್ಕೆ. ಎಲ್ಲರೂ ಮತ್ತೆ ಪ್ಯಾಕಿಂಗ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ನಮ್ಮ ಮಾವ ಮೊಮ್ಮಗನ ನಾಮಕರಣಕ್ಕೆ ಸ್ವೀಟ್ ಕೊಡಬೇಕು ಎಲ್ರಿಗೂ ಅಂತ ಹೇಳಿಬಿಟ್ಟು ಒಂದು 3-4 kg ಬೂಂದಿನ ತೊಗೊಂಬಂದಿದ್ದಾರೆ. ಎಲ್ಲರೂ ಪ್ಯಾಕ್ ಮಾಡ್ತಾಯಿದ್ರೆ ಇವನು ಮಾತ್ರ ಕೂತ್ಕೊಂಡು ಟೇಸ್ಟ್ ನೋಡ್ತಾ ಇದ್ದ. ಬೂಂದಿ ಪ್ಯಾಕ್ ಮಾಡಿಬಿಟ್ಟು ಇನ್ನು ಬಾಕ್ಸ್ಗಳಿಗೆಲ್ಲದನ್ನು ಪ್ಯಾಕ್ ಮಾಡಬೇಕಲ್ವಾ. ಸೊ ಅವಾಗಲೇ ಹೇಳಿದೆ ಎಲ್ಲ ಬಾಕ್ಸು ಬ್ಲೂ ಕಲರಲ್ಲಿ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಬಾಕ್ಸ್ ಎಲ್ಲ ಕಲರಲ್ಲಿದ್ವು, ಬ್ಲೂ, ಗ್ರೀನ್, ರೆಡ್ ಅಂತ ಹೇಳಿಬಿಟ್ಟು. ಬಟ್ ಚೆನ್ನಾಗಿದ್ವು. ಎಲ್ಲರೂ ಸೇರ್ಕೊಂಡು ಕೆಲಸಗಳು ಮಾಡ್ತಾಯಿದ್ದಾರೆ. ಒಂದೇನಪ್ಪ ಅಂದರೆ ನನ್ನ ತಮ್ಮ ಕೆಲಸ ಮಾಡ್ತಾ ಇದ್ದಿದ್ದೆ ಶಾಕಿಂಗು. ಅವನು ಒಂದು ಕೆಲಸನೂ ಮಾಡಲ್ಲ. ಅಳಿಯನ ನಾಮಕರಣಕ್ಕೆ ಏನೋ ನನ್ನ ಮಗನ ಪುಣ್ಯ ಅಂತಲೇ ಹೇಳ್ಬೋದು ಅವನಿಷ್ಟು ಕೆಲಸ ಮಾಡಿರೋದು. ಸೊ ಪ್ಯಾಕಿಂಗ್ ಎಲ್ಲ ಮುಗಿದು ಈ ರೀತಿ ಒಂದು ಕಡೆನಲ್ಲಿ ಜೋಡಿಸ್ಬಿಟ್ಟಿದ್ದಾರೆ 150 ಬಾಕ್ಸಸ್ನೂ. ಇನ್ನು ಅದರಲ್ಲಿರೋ ಅಂಥ ಬಾಕ್ಸ್ನೆಲ್ಲ ಈಗ ಡಸ್ಟ್ಬಿನ್ನಿಗೆ ಹಾಕಬೇಕು. ಹಾಗಾಗಿ ಅಕ್ಕ ಅವರೆಲ್ಲರೂ ತುಂಬಿಸಿ ಇಡ್ತಾ ಇದ್ದಾರೆ. ಈಗ ಜಸ್ಟು ನಮ್ಮಮ್ಮ, ನನ್ನ ತಮ್ಮ, ಭೂಮಿಕಾ ಅವರೆಲ್ಲರೂ ಬಂದರು. ಅವ್ರು ಬಂದಾಗಲೇ ಆಲ್ರೆಡಿ ನೈಟ್ 9 o'clock ಆಗಿಬಿಟ್ಟಿತ್ತು. ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ನನ್ನ ನಾಮಕರಣಕ್ಕೆ. ನಾನು ಮಾತ್ರ ಸುಮ್ಮನೆ ಕೂತಿದ್ದೀನಿ ಅಂತ ಅಂದ್ಬಿಟ್ಟು ಇವನು ಹೋಗಿದ್ದಾನೆ ಕೆಲಸ ಮಾಡೋದಕ್ಕೆ. ಅವರೆಲ್ಲರೂ ಆ ಬಾಕ್ಸ್ನ ಟಬ್ಬಿಗೆ ತುಂಬ್ತಾ ಇದ್ದರೆ ಇವನು ನೋಡಿಕೊಂಡು ನೀಟಾಗಿ ಆ ಬಾಕ್ಸ್ನೆಲ್ಲ ಟಬ್ ಒಳಗಡೆ ಹಾಕ್ತಾ ಇದ್ದ. ಎಲ್ಲರೂ ಖುಷಿ ಪಡ್ತಾಯಿದ್ರು ಇವನು ಮಾಡ್ತಾಯಿದ್ರೆ. ನೋಡಿ ನಾವು ಮಾಡ್ತಾಯಿದ್ರೆ ಇವನು ಬಂದಿದ್ದಾನೆ ಅವನ ನಾಮಕರಣಕ್ಕೆ ಅವನೇ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ. ಇನ್ನು ಪೂಜೆಗೆಲ್ಲ ಏನೇನು ಐಟಮ್ಸ್ ಬೇಕಿತ್ತೋ ಅದನ್ನೆಲ್ಲ ನಮ್ಮ ಅತ್ತೆ ಒಂದು ಬ್ಯಾಗಲ್ಲಿ ಹಾಕಿಟ್ಬಿಟ್ಟಿದ್ರು. ಇವತ್ತಿನ ಕೆಲಸ ಇಲ್ಲಿಗೆ ಮುಗಿಸಿದ್ದೀವಿ. ಎಲ್ರಿಗೂ ಟಯರ್ಡ್ ಆಗಿತ್ತು. ಸೊ ಬಂದವರೇ ಎಲ್ಲರೂ ಮಲ್ಗೋದಕ್ಕೆ ಏನೇನು ಅರೇಂಜ್ಮೆಂಟ್ ಬೇಕೋ ಎಲ್ಲ ಮಾಡಿಕೊಂಡು ಮಲ್ಕೊಂಡು ಬಿಟ್ಟಿದ್ದಾರೆ. ಇನ್ನು ನಮಗೆ ನಿದ್ದೆ ಬಂದಾಗ ಈ ಚಿಕ್ಕ ಮಕ್ಳುಗಳಿಗೆ ನಿದ್ದೆ ಬರಲ್ಲ. ಅವ್ರಿನ್ನೂ ಆಡ್ತಾನೆ ಇದ್ರು. ನಮಗೆ ಸದ್ಯ ಮಲ್ಕೊಳ್ಳೋಕೆ ಬಿಟ್ಟರೆ ಸಾಕು ಅನ್ನೋ ಥರ ಇತ್ತು. ಸೊ ಇದಾಗಿತ್ತು ಇವತ್ತಿನ ಪ್ರಿಪ್ರೇಷನ್ ವ್ಲಾಗ್ ಅಂತ ಹೇಳ್ತಾ ನಾಳೆ ಮತ್ತೆ ಸಿಗ್ತೀನಿ ಫಂಕ್ಷನ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.